ಸ್ನೇಹಿತೆಯು ತಂದಿಟ್ಟಿದ್ದ ಚಿನ್ನಾಭರಣಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ದ ದಂಪತಿಯನ್ನ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಸದ್ಯ ಬಂಧಿಸಿದ್ದಾರೆ. ಬನಶಂಕರಿ 6ನೇ ಹಂತದ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಿದ್ದ ಸ್ನೇಹಿತೆ ಬಿಇಎಂಎಲ್ ಲೇಔಟ್ 5ನೇ ಹಂತದಲ್ಲಿ ವಾಸವಿರುವ ಮನೆಯಲ್ಲಿ 8 ವರ್ಷಗಳಿಂದ ವಾಸವಾಗಿರುತ್ತಾರೆ. 2024ನೇ ಜೂನ್ನಲ್ಲಿ ಬ್ಯಾಂಕ್ ಒಂದರ ಲಾಕರ್ನಲ್ಲಿಟ್ಟಿದ್ದ ಚಿನ್ನಾಭರಣಗಳನ್ನು ಬೇರೆ ಬ್ಯಾಂಕ್ನ ಲಾಕರ್ನಲ್ಲಿ ಇಡಲು ಸ್ನೇಹಿತೆ ಬಿಡಿಸಿಕೊಂಡು ಬಂದು ಅದರ ಜೊತೆಗೆ 49.50 ಲಕ್ಷ ರೂಪಾಯಿ ನಗದನ್ನ ಸೇರಿಸಿ ತನ್ನ ಸ್ನೇಹಿತರ ಮನೆಯ ಕೊಠಡಿಯ ಬೀರುವಿನಲ್ಲಿಟ್ಟು ಕೀಯನ್ನ ಅವರ ಬಳಿಯೇ ಇಟ್ಟುಕೊಂಡಿರುತ್ತಾರೆ. ಚಿನ್ನಾಭರಣಗಳು ಮತ್ತು ನಗದನ್ನ ಬೇರೊಂದು ಬ್ಯಾಂಕ್ನ ಲಾಕರ್ನಲ್ಲಿಡಲು ಬೀರುವಿನ ಕೀಯನ್ನ ನೋಡಿದಾಗ ಬೀರುವಿನ ಕೀ ಕಳೆದು ಹೋಗಿರುತ್ತೆ. ಆಕೆ ಸ್ನೇಹಿತೆಗೆ ಬೀಗ ರಿಪೇರಿ ಮಾಡುವವನನ್ನ ಕರೆಸಿ ಕೀ ಮಾಡಿಸುವಂತೆ ತಿಳಿಸಿದ್ದು, ಅವರುಗಳು ಯಾವುದೇ ಪ್ರಕ್ರಿಯೆ ನೀಡದ ಕಾರಣ ತಾವೇ ಬೀಗ ರಿಪೇರಿ ಮಾಡುವವನನ್ನ ಕರೆಸಿ ಕೀ ಮಾಡಿಸಿ ಬೀರು ತೆರೆದು ನೋಡಿದಾಗ ಅದರಲ್ಲಿಟ್ಟಿದ್ದ ಚಿನ್ನಾಭರಣ ಮತ್ತು ನಗದು ಇರಲಿಲ್ಲ. ದೂರು ನೀಡಿರುವ ಮಹಿಳೆಯು ತನ್ನ ಸ್ನೇಹಿತೆ ಮತ್ತು ಆಕೆಯ ಪತಿಯನ್ನ ವಿಚಾರಿಸಿದಾಗ ಹಣದ ಅವಶ್ಯಕತೆ ಇದ್ದು ಹಣವನ್ನ ಬಳಸಿಕೊಂಡಿರುವುದಾಗಿ ಹಾಗೂ ಚಿನ್ನಾಭರಣಗಳನ್ನು ಜ್ಯುವೆಲ್ಲರಿ ಅಂಗಡಿಯೊಂದರಲ್ಲಿ ಅಡಮಾನವಿಟ್ಟಿರುವುದಾಗಿ ತಿಳಿಸಿದ್ದಾರೆ. ಹಣ ಮತ್ತು ಚಿನ್ನಾಭರಣವನ್ನ ಹಿಂತಿರುಗಿಸದ ಕಾರಣ ಅವರು ದಂಪತಿ ವಿರುದ್ಧ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಪೊಲೀಸರು ದೂರುದಾರರ ಸ್ನೇಹಿತೆ ಮತ್ತು ಆಕೆಯ ಪತಿಯನ್ನ ಬಿಇಎಂಎಲ್ ಲೇಔಟ್ 5ನೇ ಹಂತದಲ್ಲಿರುವ ಅವರ ವಾಸದ ಮನೆಯಲ್ಲಿ ಬಂಧಿಸಿದ್ದಾರೆ. ಅವರಿಬ್ಬರನ್ನ ವಿಚಾರಣೆಗೊಳಪಡಿಸಿದಾಗ ನಮ್ಮ ವ್ಯವಹಾರಕ್ಕೆ ಹಣದ ಅವಶ್ಯಕತೆ ಇದ್ದ ಕಾರಣ ಹಣವನ್ನು ಬಳಸಿಕೊಂಡಿದ್ದು ಚಿನ್ನಾಭರಣಗಳನ್ನು ಹಲಸೂರಿನಲ್ಲಿ ವಾಸವಿರುವ ಸ್ನೇಹಿತನಿಗೆ ನೀಡಿರುವುದಾಗಿ ತಿಳಿಸಿರುತ್ತಾರೆ. ಆರೋಪಿಗಳು ನೀಡಿದ ಮಾಹಿತಿಯ ಮೇರೆಗೆ ಸ್ನೇಹಿತನಿಂದ 35 ಲಕ್ಷ ರೂಪಾಯಿ ಮೌಲ್ಯದ 232 ಗ್ರಾಂ ಚಿನ್ನಾಭರಣಗಳನ್ನು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಮಗೆ ಗೊತ್ತಿರಬಹುದು ಒಂದು ದೊಡ್ಡ ಕಳ್ಳತನ ಅಂದ್ರೆ ಆಲ್ಮೋಸ್ಟ್ 70 kg ಸಿಲ್ವರ್ ಒಂದು ಅಂಗಡಿಯಿಂದ ಕಳ್ಳತನ ಆಗಿತ್ತು. ಸಾಕಷ್ಟು ಚರ್ಚೆ ಆಯಿತು. ಯಾಕಂದ್ರೆ ಗೋಡೆ ಹಿಂದ್ಗಡೆಯಿಂದ ಗೋಡೆ ಬ್ರೇಕ್ ಮಾಡಿ ಎಂಟ್ರಿ ಆಗಿ ಈ ತರ ಮಾಡಿದ್ರು. ಬಟ್ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಆಧಾರದ ಮೇಲೆ 3 ಜನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ತೆಲಂಗಾಣ ಸ್ಟೇಟ್ ಇಂದ, 2 ರಾಜಸ್ಥಾನ್, ಮೂಲತಃ 3 ಜನ ರಾಜಸ್ಥಾನದವರು, ಬಟ್ ಒಬ್ಬ ಅದರಲ್ಲಿ ತೆಲಂಗಾಣದಲ್ಲಿ ವಾಸ ಮಾಡ್ತಾ ಇದ್ರು. ಟೋಟಲ್ 98.39 lakhs ವರ್ತ್ 35 kg ಈಗ ಸದ್ಯಕ್ಕೆ ರಿಕವರಿ ಆಗಿದೆ. ದಾಖಲಾತಿ ಅವ್ರು ಕೊಟ್ಟಿಲ್ಲ ಇನ್ನು 70 kg, ಆದರೂ ಅವ್ರು ಹೇಳೋ ಪ್ರಕಾರ 70 ಕಂಪ್ಲೇಂಟ್ ಅಲ್ಲಿ 70 kg ಹೋಗಿದೆ ಅಂತ ಹೇಳ್ತಾರೆ. ಸ್ಟಿಲ್ ಕೆಲವು ಆರೋಪಿ ಅವ್ರು ಸಿಗಬೇಕು, ಬಹುಶಃ ಅವ್ರ ಕಡೆಯಿಂದ ಸಿಗ್ತದೆ. ಸದ್ಯಕ್ಕೆ 98 lakhs ರಿಕವರಿ ಆಗಿದೆ. ಇದು ಬಹಳ ಒಳ್ಳೆ ಕೇಸ್. ಯಾಕಂದ್ರೆ ಇದರಲ್ಲಿ ಮುಂಚೆ ಯಾವುದು ಕ್ಲೂ ಇರಲಿಲ್ಲ, ಬಟ್ ನಮ್ಮವರು ಒಳ್ಳೆ ಕೆಲಸ ಮಾಡಿ ಪತ್ತೆ ಮಾಡಿದ್ದಾರೆ. ಮತ್ತೆ ಅಲ್ಲಿ ರಿಕವರಿ ಕೂಡ ತುಂಬಾ ಚೆನ್ನಾಗಿ ಪೊಲೀಸ್ ಹೆಲ್ಪ್ ತಗೊಂಡು ಮಾಡಿದ್ದಾರೆ. ಈ ಕಾರ್ಯಾಚರಣೆಯನ್ನ ಪಶ್ಚಿಮ ವಿಭಾಗದ ಡಿಸಿಪಿ ಯತೀಶ್ ಅವರ ನಿರ್ದೇಶನದಂತೆ ಬ್ಯಾಟರಾಯನಪುರ ಉಪವಿಭಾಗದ ಎಸಿಪಿ ಉದಯ ಭಾಸ್ಕರ್ ಅವರ ಮಾರ್ಗದರ್ಶನದಲ್ಲಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಆರೋಪಿ ದಂಪತಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.